ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಶುರುವಾದಂತಹ ಆಟ, ಆ ನಾಟಕ ಈಗ ದೆಹಲಿಗೆ ಬಂದು ತಲುಪಿಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಅವರಿಗೀಗ ಪಶ್ಚಿಮ ಬಂಗಾಳದಲ್ಲಿ ಯಾವುದು ಕೂಡ ತಮ್ಮ ನಿಯಂತ್ರಣದಲ್ಲಿ ಇಲ್ಲ, ಎಲ್ಲವೂ ಕೂಡ ನನ್ನ ಕೈ ಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಅರ್ಥ ಆಗಿದೆ. ಹಾಗಾಗಿ ಅವರೇ ಒಂದು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡ್ಕೊಳ್ತಾರೆ, ವೇದಿಕೆ ಕೂಡ ಅವರೇ ಸಿದ್ಧ ಮಾಡ್ಕೊಳ್ತಾರೆ, ಸೀದಾ ಎದ್ದು ದೆಹಲಿಗೆ ಬರ್ತಾರೆ. ಕೋರ್ಟ್ ಕೈಯಿಂದ, ಅದು ಸುಪ್ರೀಂ ಕೋರ್ಟ್ ಕೈಯಿಂದ ಒಂದು ನಿರಾಶೆ ಉತ್ತರವನ್ನು ಹಿಡ್ಕೊಂಡು ಪಾಪ ಹೋಗ್ತಾರೆ ಮತ್ತೆ ಪಶ್ಚಿಮ ಬಂಗಾಳಕ್ಕೆ. ಹಾಗಾದ್ರೆ ಏನಾಯ್ತು, ಏನಾಗ್ತಾ ಇದೆ ಎಲ್ಲವನ್ನ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರು, ಒಂದು ಪ್ರೀ ಪ್ಲಾನ್ಡ್ ಸ್ಕ್ರಿಪ್ಟ್ ಪ್ರಕಾರ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಿಂದ ಸೀದಾ ದೆಹಲಿಗೆ ಬಂದು ಬಿಡ್ತಾರೆ. ದೆಹಲಿಗೆ ಬಂದು ಅಲ್ಲಿರುವಂತಹ ಬಂಗ ಭವನದ ಹೊರಗೆ ಒಂದು ಡ್ರಾಮಾವನ್ನ ಶುರು ಮಾಡ್ಕೊಳ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರನ್ನ ಭೇಟಿ ಆಗೋದಕ್ಕೆ ಹೋಗ್ತಾರೆ. ಆಮೇಲೆ ಜ್ಞಾನೇಶ್ ಕುಮಾರ್ ಅವರಲ್ಲಿ ಚುನಾವಣಾ ಸಂಬಂಧಿತ ಅಕ್ರಮಗಳಾಗಿರ್ಬೋದು, ಪ್ರಜಾಪ್ರಭುತ್ವ ವಿರೋಧಿ ಆಡಳಿತ ಆಗಿರ್ಬೋದು, ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಹೋಗ್ತಾರೆ. ಆ ಪ್ರಶ್ನೆಗಳು ಒಂದರ ಮೇಲೆ ಒಂದು ಪ್ರಶ್ನೆ ಕೇಳೋದಕ್ಕೆ ಆರಂಭ ಮಾಡಿದ್ದೇ ತಡ ಮಮತಾ ಬ್ಯಾನರ್ಜಿ ಅವರು ಅಸಹಾಯಕರಾಗಿ ಬಿಡ್ತಾರೆ. ಉತ್ತರ ಇಲ್ಲ, ಸೀದಾ ಎತ್ಕೊಂಡು ಹೊರಗೆ ಬರ್ತಾರೆ. ಸೊ ಮೊದಲೇ ಅಭ್ಯಾಸ ಮಾಡಿದಂತಹ ಒಂದಷ್ಟು ಹೇಳಿಕೆಯನ್ನು ಹೊರಗೆ ಬಂದು ಹಂಗೆ ಒದರ್ತಾರೆ. ಅವರು ನಮ್ಮನ್ನ ಅವಮಾನ ಮಾಡಿದ್ದಾರೆ, ನಾನು ಈ ರೀತಿಯಾದಂತಹ ಚುನಾವಣಾ ಆಯೋಗವನ್ನ ಯಾವತ್ತೂ ಕೂಡ ನೋಡ್ಲಿಲ್ಲ, ಅವರು ತುಂಬಾ ದುರಹಂಕಾರಿ, ಅವರು ಮಹಾನ್ ಸುಳ್ಳುಗಾರ ಅಂತ ಸಿಇಸಿ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. I have not seen this type of election commission. He is very arrogant. जानबूझ के इतना खराब बिहेव हम लोगों के साथ किया है कि I'm sorry कि आपका साथ हम लोगों ने मिलकर जस्टिस लेने के लिए आए थे. जस्टिस तो नहीं मिला, लेकिन आप इनजस्टिस कर रहा है और झूठा बात कह रहे हैं. He is a great liar. ಇಲ್ಲಿ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದ ಮೇಲೆ ದಾಳಿಯನ್ನು ಮಾಡಿದ್ದು ಮಾತ್ರ ಅಲ್ಲ, ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಜ್ಞಾನೇಶ್ ಕುಮಾರ್ ಅವರನ್ನ ಕೆಳಮಟ್ಟದ ವ್ಯಕ್ತಿ ಅನ್ನೋ ರೀತಿ ಟೀಕೆ ಕೂಡ ಮಾಡ್ತಾರೆ. ಅವರನ್ನ ಬಿಜೆಪಿ ಏಜೆಂಟ್ ಅಂತ ಕೂಡ ಕರೀತಾರೆ. ಆದ್ರೆ ಮಮತಾ ಬ್ಯಾನರ್ಜಿ ಇಷ್ಟೆಲ್ಲ ಹೇಳೋದಕ್ಕಿಂತ ಮೊದಲು ಅದೇ ಜ್ಞಾನೇಶ್ ಕುಮಾರ್ ಅವರು ಪಾಪ ಕೇವಲ 10 ನಿಮಿಷಗಳ ಹಿಂದಷ್ಟೇ ಬಹಳ ಗೌರವದಿಂದ ಮಮತಾ ಬ್ಯಾನರ್ಜಿ ಅವರನ್ನ ಕರೆಸ್ಕೊಂಡು ಒಳಗೆ ಕೂರಿಸಿ ಬಹಳ ಶಾಂತಿಯಿಂದ ಮಾತಾಡಿದ್ರು, ಪ್ರಶ್ನೆಗಳನ್ನ ಕೇಳಿದ್ರು. ಆದರೆ ಮಮತಾ ಬ್ಯಾನರ್ಜಿಯಲ್ಲಿ ಹೇಳೋದಕ್ಕೂ ಕೇಳೋದಕ್ಕೂ ಬಂದಿರಲಿಲ್ಲ ಅಲ್ವಾ, ಅವರು ತಮ್ಮ ಸ್ಕ್ರಿಪ್ಟ್ ಪ್ರದರ್ಶನಕ್ಕೆ ಬಂದಿದ್ರು. ಹಾಗಾಗಿ ಅವರಿಗೆ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ನಾಟಕವನ್ನ ಮಾಡಲೇಬೇಕಾಗಿತ್ತು. ಹಾಗಾಗಿ ಮಾಡ್ತಾರೆ. ವೀಕ್ಷಕರೇ, ನೀವೇ ಹೇಳಿ, ಈಗ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇರೋ ಹಾಗೆ ಜ್ಞಾನೇಶ್ ಕುಮಾರ್ ಅವರು ಒಂದು ಪಕ್ಷಕ್ಕೋಸ್ಕರನೇ, ಅಂದ್ರೆ ಬಿಜೆಪಿಗೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಕ್ಲಾರಿಟಿ ಮಮತಾ ಬ್ಯಾನರ್ಜಿ ಅವರಿಗೆ ಇತ್ತು ಅಂತ ಅಂದ್ರೆ ಮತ್ತೆ ಯಾಕೆ ಅವರನ್ನ ಭೇಟಿ ಮಾಡೋದಕ್ಕೆ ಅಲ್ಲಿಂದ ಪಶ್ಚಿಮ ಬಂಗಾಳದಿಂದ ದೆಹಲಿಗೆ ಬಂದಿದ್ದು, ಯಾಕೆ ಬರಬೇಕಾಗಿತ್ತು? ಇಲ್ಲಿ ಇದಕ್ಕೆ ಉತ್ತರ ಸ್ಪಷ್ಟ ಇದೆ. ಒಂದು, ಅವರ ಸ್ಕ್ರಿಪ್ಟ್ ಪ್ರಕಾರ ಅದನ್ನ ಪೂರ್ಣಗೊಳಿಸೋದಕ್ಕೆ ಅವರಿಗೆ ಬರಬೇಕಾಗಿತ್ತು. 2, ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಅಧಿಕಾರಿಗಳಿಗೆ ಒತ್ತಡವನ್ನ ಹೇರೋ ಹಾಗೆ ಇಲ್ಲೂ ಕೂಡ ನಾನು ದೆಹಲಿಯಲ್ಲೂ ಕೂಡ ಒತ್ತಡವನ್ನ ಹಾಕಬಹುದು, ನನ್ನ ಕೆಲಸ ನಡೆಸಬಹುದು ಅನ್ನುವಂಥ ಭ್ರಮೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಬರ್ತಾರೆ. ಆದ್ರೆ ಏನು ಮಾಡೋದು? ಚುನಾವಣಾ ಆಯೋಗ ತಾರ್ಕಿಕ ಉತ್ತರವನ್ನ ನೀಡಿ ಮಮತಾ ಸರ್ಕಾರದ ಹಿಟ್ಲರ್ ಆಡಳಿತದ ಸಾಕ್ಷಿಗಳನ್ನ ತೋರಿಸಿದಾಗ ಮಮತಾ ಬ್ಯಾನರ್ಜಿ ಅವರಿಗೆ ಪಾಪ ಮಾತಾಡೋದಕ್ಕೆ ಏನು ಉಳ್ಕೊಂಡಿರ್ಲಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಕೋಪ ಬರೋದು ಸಹಜನೇ ಬಿಡಿ. ವೀಕ್ಷಕರ, 15 ವರ್ಷಗಳ ಆಡಳಿತದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ತಿರುಗಿ ಪ್ರಶ್ನೆ ಕೇಳುವಂಥವ್ರು ಯಾರು ಇರಲಿಲ್ಲ. ಅಲ್ಲಿ ಅವರು ಆಡಿದ್ದೇ ಆಟ ಆಗಿತ್ತು. ಆದ್ರೆ ಈಗ ಒಂದ್ ರೀತಿಯಾಗಿ ಒಂದು ಸಂಕಷ್ಟದ ಪರಿಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ. ಬಟ್ ಇದನ್ನು ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ತನ್ನ ವೋಟ್ ಬ್ಯಾಂಕ್ ರಾಜಕೀಯ ಇಲ್ಲದೆ ಅವರಿಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಆದ್ರೆ ಈಗ ಚುನಾವಣಾ ಆಯೋಗದ ಒಂದಷ್ಟು ಚಟುವಟಿಕೆಗಳಾಗಿರ್ಬೋದು, SIR ಆಗಿರ್ಬೋದು, ಸೊ ಇವೆಲ್ಲದರಿಂದ ಆ ವೋಟ್ ಬ್ಯಾಂಕ್ ಕೂಡ ಮುರಿದು ಬೀಳೋ ಹಾಗೆ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಿಂದ ಈ ಒಂದು ನಾಟಕವನ್ನ ಮಾಡೋದಕ್ಕೆ ಒಂದಷ್ಟು ಮಂದಿಯನ್ನ ಪಾಪ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ನೋಡಿ ನೋಡಿ ನೋಡಿ, ಇವರೆಲ್ಲರ ವೋಟರ್ ಐಡಿಯನ್ನು ಚುನಾವಣಾ ಆಯೋಗ ಯಾವುದೇ ಕಾರಣ ಇಲ್ಲದೆ ರದ್ದು ಮಾಡಿಬಿಟ್ಟಿದೆ, ಜೀವಂತ ಇರುವಾಗಲೇ ಅವರ ವೋಟರ್ ಐಡಿಯನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದೆ ಅಂತ ಒಂದಷ್ಟು ಮಂದಿಯನ್ನ ಕರ್ಕೊಂಡು ಬರ್ತಾರೆ. ಆದ್ರೆ ಸತ್ಯ ಏನನ್ನುವಂಥದ್ದು ಆಮೇಲೆ ಬರ್ತೀನಿ. ಆದ್ರೆ ಅದಕ್ಕೂ ಮೊದಲು ಇಲ್ಲಿ ಲೋಕಸಭೆ ಅದೇ ರೀತಿ ರಾಜ್ಯಸಭೆ ಸೇರಿ ತೃಣಮೂಲ ಕಾಂಗ್ರೆಸ್ಗೆ ಅಂದ್ರೆ TMC ಸುಮಾರು 41 ಸಂಸದರು ದೆಹಲಿಯಲ್ಲಿ ಇದ್ದಾರೆ. ಇವರಿಗೆ ದೆಹಲಿಯಲ್ಲಿ ಉತ್ತಮ ವಸತಿ ಇದೆ, ಹೌದಾ? ಆದ್ರೆ ಮಮತಾ ಡ್ರಾಮಾಗೆ ಕರ್ಕೊಂಡು ಬಂದಿರುವಂತಹ ಆ ಜನರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಯಾವೊಬ್ಬ ಸಂಸದರು ಕೂಡ ಮಾಡೇ ಕೊಡಲ್ಲ.
ಬಂಗಾಳಿ ಅಸ್ಮಿತೆ ಅಂತ ರಾಜಕೀಯವನ್ನ ಮಾಡುವಂತಹ ಅವರ ಯಾರ ಮನೆ ಬಾಗಿಲು ಕೂಡ ಇವರಿಗೋಸ್ಕರ ಓಪನ್ ಆಗಲ್ಲ. ಕೊನೆಗೆ ಅವರನ್ನ ಪಶ್ಚಿಮ ಬಂಗಾಳ ಸರ್ಕಾರದ ಗೆಸ್ಟ್ ಹೌಸ್ ಅಂದ್ರೆ ಬಂಗಭವನದಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ ಉಳ್ಕೊಳ್ಳಿಕ್ಕೆ. ಮಮತಾ ಬ್ಯಾನರ್ಜಿ ಅವರಿಗೆ ಹೇಗೂ Z+ ಭದ್ರತೆ ಇದೆ. ಹಾಗಾಗಿ ದೆಹಲಿ ಪೊಲೀಸರು ಅವರು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ಭದ್ರತೆಯನ್ನು ಕೂಡ ಒದಗಿಸ್ತಾ ಇದ್ರು. ಇನ್ನು ಬಂಗಭವನದಲ್ಲಿ ಕೂಡ ಭದ್ರತೆ ಒದಗಿಸಿದ್ರು. ಆದ್ರೆ ಮಮತಾ ಬ್ಯಾನರ್ಜಿ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ರಲ್ವಾ. ಸೊ ಈ ನಾಟಕಕ್ಕೆ ಏನು ಮಾಡ್ತಾರೆ, ಭಂಗಭವನಕ್ಕೆ ಬರ್ತಾರೆ, ಅಲ್ಲೂ ನಾಟಕವನ್ನ ಮಾಡ್ತಾರೆ. ಏನು ಅಂತಂದ್ರೆ ದೆಹಲಿ ಪೊಲೀಸರು ಕೊಠಡಿಯಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ, ದೆಹಲಿ ಪೊಲೀಸರು ಹಾಗೆ ಮಾಡ್ತಾ ಇದ್ದಾರೆ, ದೆಹಲಿ ಪೊಲೀಸರು ಹೀಗೆ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾರೆ. ಬಟ್ ಇದು ಸಂಪೂರ್ಣವಾದಂತಹ ಸುಳ್ಳು. ಹಾಗೆ ನಡಿಲೇ ಇಲ್ಲ. ದೆಹಲಿ ಪೊಲೀಸರು ಇದನ್ನು ತಳ್ಳಿ ಹಾಕ್ತಾರೆ. ಬಂಗಭವನ ಪಶ್ಚಿಮ ಬಂಗಾಳ ಸರ್ಕಾರದ ನಿಯಂತ್ರಣದಲ್ಲೇ ಇತ್ತು. CCTV ದೃಶ್ಯಾವಳಿಗಳು ಬೇಕಾದ್ರೂ ಇದೆ ಅಂತ ಅವರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಅಂಥದ್ದೇನು ನಡೆದಿಲ್ಲ ಅಂತ. ಅಲ್ಲಿಗೆ ಮಮತಾ ಬ್ಯಾನರ್ಜಿಯ ಆ ಸ್ಕ್ರಿಪ್ಟ್ ಫ್ಲಾಪ್ ಆಯಿತು. ಅಂದ್ರೆ ಇದು ಕೂಡ ಮಮತಾ ಸ್ಕ್ರಿಪ್ಟಿನ ಒಂದು ಭಾಗ ಆಗಿತ್ತು. ದೆಹಲಿಗೆ ಬಂದು ಕೇಂದ್ರ ಸರ್ಕಾರ ಬಂಗಾಳ ವಿರೋಧಿ ಅಂತ ತೋರಿಸುವಂಥದ್ದು, ಬಂಗಾಳಿಗಳ ಮತವನ್ನ ಕತ್ತರಿಸಲಾಗ್ತಾ ಇದೆ ಅನ್ನುವಂಥ ಒಂದು ಸುಳ್ಳು ವಾತಾವರಣವನ್ನು ಸೃಷ್ಟಿ ಮಾಡೋದು. ಆದ್ರೆ ಏನು ಮಾಡೋದು, ಪಾಪ ಸತ್ಯ ಹೊರಗೆ ಬರುತ್ತೆ. ಇವನ್ ಜ್ಞಾನೇಶ್ ಕುಮಾರ್ ಅವರ ಜೊತೆಗಿನ ಒಂದು ಸಭೆಯ ಸತ್ಯ ಕೂಡ ಹೊರಗೆ ಬರುತ್ತೆ. ಸೊ ಅಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಆ ಒಂದು ಸ್ಕ್ರಿಪ್ಟ್ ಕೂಡ ಫ್ಲಾಪ್ ಆಗಿಬಿಡುತ್ತೆ. ವೀಕ್ಷಕರು ಇಲ್ಲಿ ನೋಡಿ, ಈತನ ಹೆಸರು ಜಗನ್ನಾಥ್ ಸರ್ದಾರ್ ಅಂತ. ಅಂದ್ರೆ ಮಮತಾ ಬ್ಯಾನರ್ಜಿ ಕರ್ಕೊಂಡು ಬಂದಿದ್ರಲ್ವಾ, ಅವರಲ್ಲಿ ಒಬ್ಬ. ಈತನ ಮೇಲೆ BLO, ಆತ ಸಕ್ರಿಯ TMC ಕಾರ್ಯಕರ್ತ ಕೂಡ ಹೌದು, ಒಂದಷ್ಟು ವೈಯಕ್ತಿಕ ದ್ವೇಷ ಇದ್ದ ಕಾರಣ ಈತ ಸತ್ತಿದ್ದಾನೆ ಅಂತ ಹೇಳಿ ವೋಟರ್ ಲಿಸ್ಟಿನ ಈತನ ಹೆಸರನ್ನ ತೆಗೆದು ಹಾಕಿದ್ದ. ಬಟ್ ಕೊನೆಗೆ ಏನಾಗುತ್ತೆ, ಅದೇ ಜಗನ್ನಾಥ್ ಸರ್ದಾರ್ ಫಾರ್ಮ್ 6 ಅನ್ನ ಭರ್ತಿ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಬಿಜೆಪಿನಲ್ಲಿ ಮಧ್ಯಪ್ರವೇಶವನ್ನು ಮಾಡುತ್ತೆ. ಅದಾದ ನಂತರ ಹೊಸ ಕಾರ್ಡ್ಗೋಸ್ಕರ ಅರ್ಜಿ ಕೂಡ ಹಾಕಲಾಗತ್ತೆ. ಆದ್ರೂ ಅದೆಲ್ಲ ಆದ ಮೇಲೂ ಕೂಡ ಆತನನ್ನ ಸಮೇತ ಮಮತಾ ಬ್ಯಾನರ್ಜಿ ಅವರು ದೆಹಲಿಗೆ ಕರ್ಕೊಂಡು ಬರ್ತಾರೆ ಈ ನಾಟಕವನ್ನ ಮಾಡೋದಕ್ಕೆ. ನಾನು ಹೇಳೋದು, ಬಿಹಾರದಲ್ಲೂ ಕೂಡ ಇದೇ ವಿಚಾರದಲ್ಲಿ ಪಾಪ ರಾಜಕೀಯವನ್ನ ಮಾಡೋದಕ್ಕೆ ಹೋದ್ರು. ಏನಾಯ್ತು, ಫೇಲ್ ಆಗ್ಲಿಲ್ವಾ, ವರ್ಕೌಟ್ ಆಗ್ಲಿಲ್ಲ ಅಲ್ಲಿ. ಈಗ ಬಂಗಾಳದಲ್ಲೂ ಕೂಡ ಇದೇ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲೂ ಕೂಡ ಅದು ವರ್ಕೌಟ್ ಆಗಲ್ಲ ಅಂತ ಇವನ್ ಮಮತಾ ಬ್ಯಾನರ್ಜಿ ಅವರಿಗೆ ಕೂಡ ಗೊತ್ತು. ಆದ್ರೆ ಏನು ಮಾಡೋದು, ಚುನಾವಣೆಯಲ್ಲಿ ಸೋತಾಗ ಕೊನೆಗೆ ಒಂದು ಸೋಲಿನ ಹೊಣೆಯನ್ನ ಯಾರ್ದಾದ್ರೂ ಮೇಲೆ ಹಾಕಬೇಕಲ್ವಾ. ಅದಕ್ಕೋಸ್ಕರ ಇವೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ವೀಕ್ಷಕರೇ, ಇಲ್ಲಿ ಸ್ಕ್ರಿಪ್ಟ್ ಅಲ್ಲಿಗೆ ಮುಗಿಯೋದಿಲ್ಲ. ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂದ್ರೆ SIR ಅನ್ನ ಪ್ರಶ್ನೆ ಮಾಡಿ ಮಮತಾ ಬ್ಯಾನರ್ಜಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಇಲ್ಲಿಗೆ ಸುಪ್ರೀಂ ಕೋರ್ಟ್ಗೆ. ಸೊ ಅದರಲ್ಲಿ ವಾದವನ್ನ ಮಾಡಿಸೋದಕ್ಕೆ ಖುದ್ದು ಅವರೇ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಪಾಪ ಬಹಳಷ್ಟು ಮಂದಿ ಬರ್ಕೊಂಡ್ರು, ವಾವ್ ದಿಸ್ ಇಸ್ ಅಬ್ಸಲ್ಯೂಟ್ ಸಿನಿಮಾ, ಬಿಜೆಪಿ ಇದಕ್ಕೆ ರೆಡಿನೇ ಆಗಿರ್ಲಿಲ್ಲ, ಮಮತಾ ರಾಕ್ಸ್, ಬಿಜೆಪಿ ಶಾಕ್ಸ್, ನೋಡಿ ಕೋರ್ಟ್ ಈಗ ಏನ್ ಹೇಳುತ್ತೆ ಅಂತ ಬಹಳಷ್ಟು ಬರ್ಕೊಂಡಿದ್ರು, ಬಿಲ್ಡಪ್ ಅಂತೂ ಕೊಟ್ರು. ಆದರೆ ಸುಪ್ರೀಂ ಕೋರ್ಟಲ್ಲಿ ಮಮತಾ ಬ್ಯಾನರ್ಜಿ ಅವರು ಮೈ ಲಾರ್ಡ್ ಅಂತ ಸರ್ಕಸ್ ಮಾಡಿದ್ದೇ ಬಂತು. ಪಾಪ ಅಲ್ಲೂ ಕೂಡ ತಮ್ಮ ಅಧಿಕಾರಿಗಳ ಮೇಲೆ ಹಿಡಿತ ಸಾಧಿಸುವ ಹಾಗೆ ಇಲ್ಲೂ ಕೂಡ ಏನೋ ಮಾಡಬಹುದು ಅಂತ ಅಂದುಕೊಂಡಿದ್ರು. ಆದರೆ ವರ್ಕೌಟ್ ಆಗಲಿಲ್ಲ. ಕೊನೆಗೆ CJI, ನಿಮ್ಮಲ್ಲಿ ಒಬ್ಬ ಅತ್ಯುತ್ತಮ ಸಲಹೆಗಾರ ಇದ್ದಾರೆ, ಅವರು ನಿಮ್ಮ ಪರವಾಗಿ ಮಾತಾಡ್ಲಿ ಬಿಡಿ ಅಂತ ಹೇಳ್ತಾರೆ. Time allowed. The first have some buffers if there is more than 1 crore already heard, and if somebody is not heard, your lordships are there, and our power is there. We have been extending time. We have been extending time. My lord, have passed a slew of directions. My lordship, with my humble regards, may I tell you, sir, Whatever they have pointed out, my and opponent lawyers raised, that. sir, that is not correct. That is not correct, sir. Madam Mamta, we have no doubt about the ability of Mr. Diwan. He is one of the best senior counsel you have chosen. Yes, let him with his permission. on your behalf. With his permission, sir. Only one thing, sir. Your point we have well taken. Sir, ಈಗ ನೋಡಿದ್ರೆ ಬಲಿ ಪಶುವಿನ ಕಾರ್ಡನ್ನ ಪ್ಲೇ ಮಾಡೋದಕ್ಕೆ ಬಂದಂತಹ ಮಮತಾ ಬ್ಯಾನರ್ಜಿ ಅವರಿಗೆ ಸುಪ್ರೀಂ ಕೋರ್ಟ್ ಕಡೆಯಿಂದಾನೆ ಒಂದು ತಿರಸ್ಕಾರ ಸಿಕ್ಕಬಿಟ್ಟಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಯ ಹೇಳಿಕೆಗಳನ್ನ ದಾಖಲು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿಬಿಟ್ಟಿದೆ. ಅವರ ರಾಜಕೀಯ ನಾಟಕವನ್ನ ತಿರಸ್ಕಾರ ಮಾಡಿ ವಜಾಗೊಳಿಸಿದ್ದಾರೆ. ಅಲ್ಲಿಗೆ ಕಾನೂನು ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ದಾಗಿದೆ. ಇನ್ನು ಪಶ್ಚಿಮ ಬಂಗಾಳದ ಎಲೆಕ್ಷನ್ ಅಲ್ಲಿ ಅಲ್ಲಿನ ಜನತಾ ನ್ಯಾಯಾಲಯ ತೀರ್ಪು ಕೊಡೋದು ಮಾತ್ರ ಬಾಕಿ ಇದೆ ಅಷ್ಟೇ. ನಾನು ಹೇಳೋದಿಲ್ಲಿ ಮಮತಾ ಬ್ಯಾನರ್ಜಿ ಅವರು ಏನು ಬಂಗಾಳದ ಜನರಿಗೋಸ್ಕರ ಏನು ಇಲ್ಲಿ ಹೋರಾಟವನ್ನ ಮಾಡ್ತಾ ಇಲ್ಲ. ಅವರು ತಮ್ಮ ರಾಜಕೀಯಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೂ ಗೊತ್ತು ಇದವರ ರಾಜಕೀಯ ಬದುಕಿನ ಕೊನೆಯ ಹೋರಾಟ ಆಗಿರತ್ತೆ. ಅದನ್ನೇ ಅವರೀಗ ಮಾಡ್ತಾ ಇರುವಂಥದ್ದು. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಹಾಗೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಏನಾಗಬಹುದು? TMC ಹೋಗುತ್ತಾ? ಅಮಿತ್ ಶಾಜಿ ಅವರು ಹೇಳಿದ ಹಾಗೆ ಬಿಜೆಪಿ ಈ ಬಾರಿ
ಪಶ್ಚಿಮ ಬಂಗಾಳದಲ್ಲಿ ಬರುತ್ತಾ? ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.